ವೀಕೆಂಡ್ ವಿತ್ ರಮೇಶ್ ಮತ್ತೆ ಶುರುವಾಗಿದೆ ಸ್ನೇಹಿತರೆ. ಹೀಗಾಗಿ ಅದೇ ಸುದ್ದಿ ನಾನು ನಿಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ. ಏನಪ್ಪ ಹೀಗಾದರೆ ರಮ್ಯಾ ಅವರು ಮತ್ತೆ ವೀಕೆಂಡ್ ವಿತ್ ರಮೇಶ್ಗೆ ಮತ್ತೆ ಬಂದಿದ್ದಾರೆ. ಈಗ ಅವರು ಏನು ಹಂಚಿಕೊಳ್ಳುತ್ತಿದ್ದಾರೆ ಎಂದರೆ ಅದನ್ನು ನೀವು ಕೇಳಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಹಂಗೆ ಮರಿಬೇಡ್ರಿ, ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಏನಪ್ಪ ಅಂದ್ರೆ ವೀಕೆಂಡ್ ವಿತ್ ರಮೇಶ್ ಮತ್ತೆ ಚಾಲೂ ಆಗೈತಿ. ಅದಕ್ಕೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ ನಮ್ಮ ರಮ್ಯಾ ಅವ್ರನ್ನ ಕರೆದಾರೆ. ಮತ್ತು ಹೀಗಾಗಿ ಅವ್ರು ಏನೆಲ್ಲ ಮಾತಾಡಿದಾರು ಅದ್ರೊಳಗೆ ಅಂದ್ರೆ ಹಂಗೆ ಅವ್ರು ಏನೇನು ಇರ್ತೈತೆ ಅದನ್ನೆಲ್ಲ ಹೇಳಿದಾರು. ದಯವಿಟ್ಟು ನೀವು ಹೋಗಿ ನೋಡ್ಬೋದು ಆ ವಿಡಿಯೋ. ಯಾಕಂದ್ರೆ ಅಣ್ಣಾವತ್ ರಮ್ಯಾ ಅವ್ರನ್ನೂ ಅದಕ್ಕೆ ಬಂದಾರಂದ್ರೆ ಸದ್ಯ ಅವ್ರು ಆಲ್ಮೋಸ್ಟ್ ಈ ಸದ್ಯ ನಮ್ಮ ಎಲ್ಲ ನ್ಯೂಸ್ ಒಳಗೂ ಅವ್ರದನ್ನ ಒಂದು ಹೆಡ್ಲೈನ್ ಇದ್ದಂಗೆ ಐತಿ. ಯಾಕಂದ್ರೆ ಅವರು ಮಹಿಳಾ ಆಯೋಗದ ವತಿಯಿಂದ ಕೇಸನ್ನು ಹಾಕತ್ತಾರೆ. ಹೀಗಾಗಿ ಅವ್ರು ಮತ್ತೆ ವೀಕೆಂಡ್ ವಿತ್ ರಮೇಶಿಗೆ ಕರ್ತಾರೋ. ಹಂಗೆ ಅವ್ರ ಅಪ್ಪು ಅವ್ರ ಬಗ್ಗೆ ಒಂದು ಅದ್ರಾಗ ಇಮೇಜ್ ತೋರ್ಸಂತಲೇ ಫೋಟೋ ತೋರ್ಸಂತಲೇ ಅವ್ರದ್ದು ಭಾವುಕರಾಗಿ ಏನೆಲ್ಲ ಹೇಳಿರು ಅನ್ನೋದನ್ನು ನಾವೆಲ್ಲ ಇದು ಒಂದೇ ವಿಡಿಯೋದಾಗ ಹೇಳೋಕ್ಕಾಗೋದಿಲ್ಲ ರೀ. ಯಾಕಂದ್ರೆ ನಾವು ಅಟ್ಟ ಸಣ್ಣ ಯೂಟ್ಯೂಬರ್ ಅದನ್ನೆಲ್ಲ ಹಾಗೆಲ್ಲ ತೋರ್ಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವ್ರು ಏನೆಲ್ಲ ಹೇಳಿದರು ಅಂದ್ರೆ ಅಪ್ಪು ಅವ್ರ ಜೊತೆ ಪಿಕ್ಚರ್ ತೆಗೆದಿದ್ದ, ಅಪ್ಪು ಅವ್ರು ಹಿಂಗಿದ್ರು ಹಂಗಿದ್ರು ಅಂತೆಲ್ಲ ಹೇಳಿದ್ದಾರೆ. ಅವ್ರದ್ದು ಏನೋ ಹೇಳೋದು ಒಂದು ಇದೇ ಬೇರೆ ಇರ್ತೈತೆ ಲೆವಲ್ಲ. ಆದರೆ ರಮ್ಯಾ ಅವರು ವೀಕೆಂಡ್ ವಿತ್ ರಮೇಶಿಗೆ ಬಂದು ಫಸ್ಟ್ನೇ ಕಣ ಇವತ್ತಿನ 8 ಗಂಟೆ ಕಣ ಬಂದು ಶೋ ಮುಗ್ದೈತಿರದ. ದಯವಿಟ್ಟು ನೀವು ಹೋಗಿ ನೋಡ್ರಿ. ಮತ್ತು ವೀಕೆಂಡ್ ವಿತ್ ರಮೇಶ್ ಚಾಲೂ ಆಗೈತಿ. ಇದು ಟ್ರೆಂಡಿಂಗ್ ಅಂದ್ರೆ ಟ್ರೆಂಡಿಂಗ್ ಇರ್ತೈತಿ ರೀ ಮ್ಯಾಗ ನ್ಯೂಸ್ ಒಳಗೆ. ದಯವಿಟ್ಟು ಇಂಥ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ರಮ್ಯಾ ಅವರು ಟ್ರೆಂಡಿಂಗ್ ನ್ಯೂಸಾಗಿ ಇದ್ದಂಗೆ ಇದಾರು. ಅದಕ್ಕೋಸ್ಕರ ಫಸ್ಟ್ ಪೈಲ ಅವ್ರನ್ನ ಕರೆಸಿದಾರು. ರಮೇಶ್ ಸರ್ನು ಹಂಗೆ ಅವ್ರನ್ನ ನಿಮ್ದು ಏನೆಲ್ಲ ಆಯ್ತು ನಿಮ್ಮ ಬದುಕಿನ ಒಳಗೆ ಅಂತ ಎಲ್ಲ ಕೇಳತ್ತಾರು. ನಾನು ನೋಡಿ ನನಗೂ ಏನೋ ಒಂಥರ ಅನಿಸ್ತು. ಅದಕ್ಕೋಸ್ಕರ ನಮ್ಮ ಸುದ್ದಿ ಒಳಗೆ ಹೇಳಿ ನಮ್ಮ ಜನಕ್ಕೂ ಮತ್ತೆ ಚಾಲೂ ಆಗೈತಿ ಅಂತ ಅನ್ಬೇಕಲ್ಲ. ಅದ್ರ ಸಂಬಂಧ ಹೇಳೋದನ್ನು ದಯವಿಟ್ಟು ಹೋಗಿ ನೋಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡಿ.